ಎಲ್ರಿಗೂ ಹೇಗಿದ್ದೀರಾ? ಸೊಪ್ಪಿನ ಸಾಂಬಾರು, ಬೇಳೆ ಸಾಂಬಾರು ತಿಂದು ಬೇಜಾರಾಗಿರೋರು ಒಂದ್ಸಲ ಈ ಗೊಜ್ಜನ್ನು ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಸಹ ತುಂಬಾ ಈಸಿ. ಬನ್ನಿ ಈಗ ಅದು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಒಂದು ಪಾತ್ರೆಗೆ ನೀರು ಮತ್ತು ಉಪ್ಪನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಉಪ್ಪಿರೋ ಅಂಥ ನೀರಿಗೆ ಬದನೆಕಾಯಿನ ಹಾಕೋದ್ರಿಂದ ಕಪ್ಪಗೂ ಆಗಲ್ಲ, ಹಾಗೆ ಅದರಲ್ಲಿರೋ ಒಂದು ಕಹಿ ಅಂಶ ಅನ್ನೋದು ಕಮ್ಮಿ ಆಗುತ್ತೆ. ಬದನೆಕಾಯಿನ ದಪ್ಪಗೆ ಹಚ್ಕೋಬೇಕಾಗುತ್ತೆ, ತುಂಬ ಸಣ್ಣಗೆ ಹಚ್ಕೋಬಾರ್ದು ಈ ಗೊಜ್ಜಿಗೆ. ನಾನು ಮಾಡ್ತಿರೋ ಕ್ವಾಂಟಿಟಿಗೆ 2 ಬದನೆಕಾಯಿ ಆದರೆ ಸಾಕಾಗುತ್ತೆ, ಹಾಗೆ ಒಂದು ದಪ್ಪದೊಂದು ಈರುಳ್ಳಿ ಆದರೆ ಸಾಕಾಗುತ್ತೆ. ಹಾಗೆ ಈರುಳ್ಳಿನೂ ಸಹ ಹಚ್ಕೊಳ್ಳೋಣ, ಅದನ್ನು ಸಹ ದಪ್ಪಗೆ ಹಚ್ಕೋಬೇಕಾಗತ್ತೆ. ಗೊಜ್ಜು ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ, ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಒಂದು ಕ್ಯಾಪ್ಸಿಕಮ್ಮ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು, ಸಣ್ಣದೊಂದು ಸೈಜು, ಅದನ್ನು ಸಹ ದಪ್ಪಗೆ ಹಚ್ಚಿ ಸೈಡ್ ಇಟ್ಕೊಳ್ಳೋಣ. ಹಾಗೆ ಆ್ಯಕ್ಚುಲಿ ಇದಕ್ಕೆ ಹುಳಿ ಮಾವಿನಕಾಯಿನ ಯೂಸ್ ಮಾಡಬೇಕು, ನಮ್ಮಲ್ಲಿ ಹುಳಿ ತಿನ್ನಲ್ಲ, ಹಾಗಾಗಿ ನಾನು ಇಲ್ಲಿ ತೊಪ್ಪಪುರಿ ಮಾವಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ಕೊಳ್ಳೋದಾದರೆ ಕಂಪಲ್ಸರಿ ನೀವು ಹುಳಿ ಇರೋವಂಥ ಮಾವಿನಕಾಯಿನ ಯೂಸ್ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ ಗೊಜ್ಜು ಅನ್ನೋದು. ಅದನ್ನು ಸಹ ಸ್ವಲ್ಪ ದಪ್ಪಗೆ ಹಚ್ಚಿಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ. ಈ ಗೊಜ್ಜಿಗೆ ನಾವು ಸ್ವಲ್ಪ ನೀರು ಅನ್ನೋದು ಕಮ್ಮಿ ಹಾಕೋದ್ರಿಂದ ಆಯಿಲ್ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳೋಣ. ಹಾಗಾಗಿ ಸ್ವಲ್ಪ ಒಂದು 3-4 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು, ಆಯಿಲ್ ಕಾದ ನಂತರ ಸಾಸಿವೆ, ಜೀರಿಗೆ, ಒಂದು 1/4 ಸ್ಪೂನ್ ಆಗೋಷ್ಟು ಮೆಂತ್ಯ, ಇವು 3 ಚೆನ್ನಾಗಿ ಫ್ರೈ ಆದ ನಂತರನೇ ನಾವು ಮಿಕ್ಕಿರೋವಂಥ ಪದಾರ್ಥಗಳನ್ನ ಹಾಕ್ಕೋಬೇಕು. ಈ ಗೊಜ್ಜು ಮಾಡುವಾಗ ಕಂಪಲ್ಸರಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಅದು ಟೇಸ್ಟ್ ಅನ್ನೋದು ಬರೋದು. ಅದರಲ್ಲೂ ಈ ಥರ ಮಣ್ಣಿನ ಪಾತ್ರೆ ಇದ್ದು ಮಾಡಿದ್ರೆ ಇನ್ನೂ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಒಂದು 50% ಬೆಂದ ನಂತರನೇ ನಾವು ಬೇರೆದನ್ನು ಹಾಕ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು 3-4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಏನಂತಾರೆ ಚಿಲ್ಲಿ ಪೌಡ್ರನ್ನ ಹಾಕೋದ್ರಿಂದ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇನ್ನು 50% ಬೆಂದಿದೆ. ಈಗ ನಾವು ಬದನೆಕಾಯಿನ ಹಾಕ್ಕೊಳ್ಳೋಣ. ಬದನೆಕಾಯಿನೂ ಸಹ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದು ಬೆಂದ ನಂತರನೇ ನಾವು ಮಾವಿನಕಾಯಿ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಹಾಕ್ಕೋಬೇಕು. ನೋಡಿ, ಈಗ ಅದೊಂದು 50% ಚೆನ್ನಾಗಿ ಬೆಂದಿದೆ. ಈಗ ನಾವು ಮಾವಿನಕಾಯಿನ ಹಾಕ್ಕೊಳ್ಳೋಣ. ಮಾವಿನಕಾಯಿನೂ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡೋಣ. ಈ ರೀತಿ ಪ್ಲೇಟ್ ಮುಚ್ಚಿ ಬಿಡೋದ್ರಿಂದ ಚೆನ್ನಾಗಿ ಹಬೆಗೆ ಬೇಗ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಅದನ್ನು ಸಹ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದನ್ನು 1-2-3 ನಿಮಿಷ ಬೇಯಲಿಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಇದನ್ನು ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಹೀಗೆ ಇದಕ್ಕೆ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡೋಣ. ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು. ನಾವು ಆಲ್ರೆಡಿ ಒಂದು 3-4 ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಚ್ಚ ಖಾರದ ಪುಡಿನ ನೋಡಿ ನಾವು ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರಾದರೆ ಸಾಕಾಗುತ್ತೆ. ತುಂಬ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಗೊಜ್ಜು, ಹಾಗಾಗಿ ನೀರನ್ನು ನೋಡಿಕೊಂಡು ನಾವು ಬಳಸ್ಕೋಬೇಕಾಗತ್ತೆ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನಂತರ ಇದನ್ನು ಲೋ ಫ್ಲೇಮಲ್ಲೇ ಒಂದು 7-8 ನಿಮಿಷ ಬೇಯಿಸ್ಕೊಂಡ್ರೆ ನಿಮಗೆ ಗೊಜ್ಜು ರೆಡಿ ಆಗಿಬಿಡುತ್ತೆ. ಬೇಕು ಅಂದರೆ ನೀವು ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೋಬೋದು, ರುಚಿಯಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಕುದ್ದು ಚೆನ್ನಾಗಿ ಬಂದಿದೆ. ಈ ರೀತಿ ಈ ಹದಕ್ಕೆ ಇರಬೇಕು ಗೊಜ್ಜು ಅನ್ನೋದು, ತುಂಬ ನೀರಾದರೂ ಚೆನ್ನಾಗಿರಲ್ಲ. ನೋಡಿ, ಈಗ ಮಾವಿನಕಾಯಿ ಮತ್ತು ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ತುಂಬ ಸಿಂಪಲ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಸಾಂಬಾರನ್ನು ತಿಂದು ಬೇಜಾರಾಗಿರೋರಿಗೆ ಒಂದ್ಸಲ ಈ ರೀತಿ ಬಿಸಿ ಬಿಸಿ ಅನ್ನೋ ಜೊತೆಗೆ ಈ ರೀತಿ ಗೊಜ್ಜು ಮಾಡಿ ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಹುಳಿ ಇರೋಂಥ ಮಾವಿನಕಾಯಿನ ಹಾಕ್ಕೊಂಡ್ರೆ ತುಂಬ ಅದ್ಭುತವಾಗಿ ಬರುತ್ತೆ ಗೊಜ್ಜು ಅನ್ನೋದು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.